ಹಲೋ ಗೆಳೆಯರೆ, ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ, ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರಿ ಆಫ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ವತಿಯಿಂದ ಗ್ರೂಪ್ ಡಿ ರೈಲ್ವೆ ಗ್ರೂಪ್ ಡಿ ಹುದ್ದೆಗಳು ಬಿಡುಗಡೆಯಾಗಿವೆ ಸ್ನೇಹಿತರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿರೋದು ಕೆಳಗಡೆ ಚಾನಲ್ ನೆನಪು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ತೇವೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲು ಪ್ರಯತ್ನ ಪಡ್ತಾರೆ ಸ್ನೇಹಿತರೆ. ಸರಿನಾ? ವಿಡಿಯೋ ಶುರು ಮಾಡೋಣ. ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನೋಡೋದಾದರೆ, ಡೇಟ್ ಆಫ್ ಇಂಡಕ್ಟಿವ್ ನೋಟಿಸ್ ಇನ್ ಎಂಪ್ಲಾಯ್ಮೆಂಟ್ ನ್ಯೂಸ್. ನೋಡಿ, ಒಂದು ಡೇಟ್ ಇಂಡಕ್ಟಿವ್ ನೋಟಿಸ್ ಯಾವಾಗ ಜಾರಿ ಆಯ್ತಪ್ಪ ಅಂತಂದರೆ 27/12/2025 ದಿನದಂದು ಒಂದು ಅಧಿಸೂಚನೆಯನ್ನು ಬಿಡ್ತಾರೆ. ಎಲ್ಲಿ? ಗ್ರೂಪ್ ಡಿ ರೈಲ್ವೆ ಹುದ್ದೆಗಳಲ್ಲಿ. ಸರಿನಾ? ಓಪನಿಂಗ್ ಡೇಟ್ ಮತ್ತು ಟೈಮ್ ಆಫ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್. ನೋಡಿ, ಒಂದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ 31/1/2026 ಶುರುವಾಗುತ್ತೆ, ರಾತ್ರಿ 12 ಗಂಟೆಯಿಂದ. ಕ್ಲೋಸಿಂಗ್ ಡೇಟ್ ಮತ್ತು ಟೈಮ್ ನೋಡೋದಾದರೆ 2/3/2026 ಒಂದು ಕ್ಲೋಸಿಂಗ್ ಡೇಟ್ ಇರುತ್ತೆ. ಅಂದರೆ ಮುಂದಿನ ತಿಂಗಳು 3ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ ಸ್ನೇಹಿತರೆ. ಸರಿನಾ? ಮತ್ತು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಫಾರ್ ದ ಸಬ್ಮಿಟೆಡ್ ಅಪ್ಲಿಕೇಶನ್. ನೋಡಿ, ನೀವು ಅಪ್ಲಿಕೇಶನ್ ಆಗಿದಂಥ ಅಪ್ಲಿಕೇಶನ್ಗೆ ಫೀಸ್ ಪೇಮೆಂಟ್ ಮಾಡಲಿಕ್ಕೆ 4/3/2026 ತನಕ ಟೈಮ್ ಇದೆ ಸ್ನೇಹಿತರೆ. ಸರಿನಾ? ಮತ್ತು ಡೇಟ್ ಮತ್ತು ಟೈಮ್ ಆಫ್ ಮಾಡಿಫೈಡ್ ವಿಂಡೋ ಫಾರ್ ಕರೆಕ್ಷನ್ ಇನ್ ಅಪ್ಲಿಕೇಶನ್ ಫಾರ್ಮ್ ವಿತ್ ಪೇಮೆಂಟ್ಸ್ ಆಫ್ ಮಾಡಿಫಿಕೇಷನ್ ಫೀಸ್. ನೋಡಿ, ನಿಮ್ಮ ಅಪ್ಲಿಕೇಶನ್ನಲ್ಲಿ ಯಾವುದೇ ರೀತಿ ತಪ್ಪಾಗಿದ್ದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ 5/3/2026 ತನಕ 14/3/2026ವರೆಗೂ ಟೈಮ್ನ ನೀಡಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಇರುವಂಥ ಅಭ್ಯರ್ಥಿಗಳು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ. ಗ್ರೂಪ್ ಡಿಯಲ್ಲಿ ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಸರಿನಾ? ಇನ್ನು ಡೇಟ್ಸ್ ಡ್ಯೂರಿಂಗ್ ವಿಚ್ ಎಲಿಜಿಬಲ್ ಸ್ಕ್ರೈಬ್ ಕ್ಯಾಂಡಿಡೇಟ್ಸ್ ಮಸ್ಟ್ ಪ್ರೊವೈಡ್ ದೇರ್ ಸ್ಕ್ರೈಬ್ ಡೀಟೇಲ್ಸ್ ಇನ್ ಅಪ್ಲಿಕೇಶನ್ ಪೋರ್ಟಲ್. ಅದಕ್ಕೆ 15/3/2026 ಟು 19/3/2026ವರೆಗೂ ಒಂದು ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಸರಿನಾ? ಇನ್ನು ಯಾವ ಪೋಸ್ಟ್ಗೆ ಖಾಲಿ ಇವೆ ಅಂತ ನೋಡೋದಾದರೆ, ಪೋಸ್ಟ್ ನೋಡೋದು ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7 CPC ಪೇ ಮೆಟ್ರಿಕ್ಸ್. ಈ ಒಂದು ಗ್ರೂಪ್ ಡಿಯಲ್ಲಿ ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಸರಿನಾ? ಇನಿಷಿಯಲ್ ಪೇ ನೋಡಿದರೆ ಮಂತ್ಲಿ ಸ್ಯಾಲರಿ 18,000 ಇರುತ್ತೆ ಸ್ನೇಹಿತರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಆ್ಯಸ್ ಪರ್ ಅನೆಕ್ಸ್ಚರ್ ಎಲ್ ಇರುತ್ತೆ. ಏಜ್ ಬಂದ್ಬಿಟ್ಟು 1/1/2026 18 ವರ್ಷ ಆಗಿರಬೇಕು ಮತ್ತು 33 ವರ್ಷ ಮೀರಿರಬಾರ್ದು ಸ್ನೇಹಿತರೆ. ಸರಿನಾ? ಟೋಟಲ್ ವೇಕೆನ್ಸಿ ನೋಡೋದಾದರೆ 22,195 ಹುದ್ದೆಗಳನ್ನು ಇಲ್ಲಿ ಖಾಲಿವೆ ಅಂತ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಒಂದು ಭರ್ಜರಿ ಆಫರ್ನ ನೀಡಿದ್ದಾರೆ ಅಂತ ತಿಳ್ಕೊಬೋದು. ದಯವಿಟ್ಟು ಆಸಕ್ತಿ ಉಳ್ಳವರು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಸರಿನಾ? ರಿಸರ್ವೇಷನ್ ಫಾರ್ SC ST OBC EWS PWBD EXSM and CCAA and relaxation ages various eligible categories will be application details contained the CEM. ನೋಡಿ, ಇಷ್ಟು ಒಂದು ಕ್ಯಾಸ್ಟ್ ವೈಸ್ ಡಿವೈಡ್ ಮಾಡಿ ಇಲ್ಲಿ ಜಾಬ್ನ ನೀಡ್ತಾರೆ ಸ್ನೇಹಿತರೆ. ಸರಿನಾ? ಏಜ್ 1/1/2026 ದ ಲೋವರ್ ಆ್ಯಂಡ್ ಅಪ್ಪರ್ ಏಜ್ ಲಿಮಿಟ್ ಪ್ರಿಸ್ಕ್ರೈಬ್ಡ್ ಫಾರ್ ಈಚ್ ಪೋಸ್ಟ್ ಇಸ್ ಇಂಡಿಕೇಟೆಡ್ ಅಟ್ ಪ್ಯಾರಾ 5.1 ಆ್ಯಂಡ್ 5.2 ವಿತ್ ರಿಲೇಟಿವ್ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್. ಸರಿನಾ ಗೆಳೆಯರೆ? ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, OBC ನಾನ್ ಕ್ರೈಮ್ ಲೇಯರ್ಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. SC STಗೆ 5 ವರ್ಷ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ವಿತ್ ಅಟ್ ಲಾಸ್ಟ್ 6 ಮಂತ್ಸ್ ಸರ್ವಿಸ್ ಆಫ್ಟರ್ ಅಟೆನ್ಷನ್ಗೆ ಎಷ್ಟು UR ಮತ್ತು EWS OBC ಮತ್ತು NCL SC ST ಅವರಿಗೆ UR ಮತ್ತು EWSಗೆ 3 ವರ್ಷ ಇರುತ್ತೆ. OBC ಮತ್ತು NCLಗೆ 6 ವರ್ಷ, SC STಗೆ 8 ವರ್ಷ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇದು UR ಮತ್ತು EWSನವ್ರಿಗೆ 10 ವರ್ಷಗಳ ಏಜ್ ಲಿಮಿಟ್ನ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಸರಿನಾ? ಕಮ್ಯುನಿಟಿ ಕ್ಯಾಟಗರಿನೂ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಪರ್ಸನ್ PWBಡಿಯಲ್ಲಿ OBC NCL ಅವರಿಗೆ 13 ವರ್ಷ, SC STಗೆ 15 ವರ್ಷ, UR ಮತ್ತು EWSಗೆ 40 ವರ್ಷ, OBCಗೆ 43 ವರ್ಷ ಮತ್ತು SC ST ಅವರಿಗೆ
45 ವರ್ಷ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಸರಿನಾ. ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಗಳ ಅರ್ಜಿಯನ್ನು ಸಲ್ಲಿಸ್ಬೋದು. ಫೀಮೇಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ವಿಧವೇಡ್, ಡೈವರ್ಸ್ಡ್, ಜುಡಿಷಿಯಲಿ ಸಪ್ರೇಟೆಡ್ ಹಸ್ಬೆಂಡ್ ಬಟ್ ನಾಟ್ ರಿಮ್ಯಾರಿಡ್ ಅಂಥವರು ಯುವರಲ್ಲಿ 35 ವರ್ಷ, ಒ ಬಿ ಸಿಯಲ್ಲಿ 38 ವರ್ಷ, SC ST ಅವರಿಗೆ 40 ವರ್ಷ ಇಲ್ಲಿ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಸರಿನಾ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ ಸ್ನೇಹಿತರೆ, ಕ್ಯಾಂಡಿಡೇಟ್ಸ್ ಮಸ್ಟ್ ಆಲ್ರೆಡಿ ಹ್ಯಾವ್ ದ ಎಜುಕೇಷನ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಪ್ರಿಸ್ಕ್ರೈಬ್ಡ್ ಇನ್ CEN ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟೀಸ್ ಆ್ಯಸ್ ಅ ಟೆಸ್ಟ್ ಲಾಸ್ಟ್ ಡೇಟ್ 2/3/2026 ಸೊ ಸಬ್ಮಿಷನ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅವತ್ತಿಗೆ ನಿಮ್ಮ ಕ್ವಾಲಿಫಿಕೇಷನ್ ಮುಗಿದಿರಬೇಕು ಸ್ನೇಹಿತರೆ, ಸರಿನಾ. ನೋಡಿ, ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಆದವರು ರೆಕಗ್ನೈಸ್ಡ್ ಬೋರ್ಡ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ಮಾಡಿದಂಥವ್ರಾಗಿರ್ಬೋದು, ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡಿದರೆ ಫಾರ್ ಆಲ್ ಕ್ಯಾಟಗರೀಸ್ ಒಟ್ಟು ಟೋಟಲ್ 500 ಫೀಸ್ ಇರುತ್ತೆ, 500 ರೂಪಾಯಿ ಫೀಸ್ ಇರುತ್ತೆ. ಎರಡನೇ ನೋಡಿದ್ರೆ SC ST ಎಕ್ಸ್ ಸರ್ವಿಸ್ ಮ್ಯಾನ್ PWB ಫೀಮೇಲ್ ಟ್ರಾನ್ಸ್ಜೆಂಡರ್ ಅವರಿಗೆಲ್ಲ 250 ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ ಸ್ನೇಹಿತರೆ, ಸರಿನಾ. ಒಟ್ಟು ಟೋಟಲ್ ಇದು ಎಕ್ಸಾಮಿನೇಷನ್ ಫೀಸ್ ಕೂಡ ಆಗಿರುತ್ತೆ, ಅಪ್ಲಿಕೇಶನ್ ಫೀಸ್ ಕೂಡ ಆಗಿರುತ್ತೆ, ಸರಿನಾ. ಅವತ್ತೇ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಇನ್ನು ಮೋಡ್ ಆಫ್ ಫೀಸ್ ಪೇಮೆಂಟ್ ನೋಡಿದ್ರೆ ಆನ್ಲೈನ್ ಫೀಸ್ ಪೇಮೆಂಟ್ ಓನ್ಲಿ. ನೋಡಿ, ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಆ್ಯಂಡ್ UPI ವಿಲ್ ಬಿ ಅಕ್ಸೆಪ್ಟೆಡ್. ಆಲ್ ಅಪ್ಲಿಕೇಬಲ್ ಸರ್ವಿಸ್ ಚಾರ್ಜಸ್ ಶೆಲ್ ಬಿ ಬಾರ್ನ್ ಬೈ ದ ಕ್ಯಾಂಡಿಡೇಟ್ಸ್. ನೋಡಿ, ಆನ್ಲೈನ್ನಲ್ಲೇ ನೀವು ಫೀಸ್ನ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗಲ್ಲಾಗಿರ್ಬೋದು, ಡೆಬಿಟ್ ಕ್ರೆಡಿಟ್ಸ್ಗಳಾಗಿರ್ಬೋದು ಮತ್ತು UPI ಪೇಮೆಂಟ್ಸ್ಗಳಲ್ಲೂ ಕೂಡ ನೀವು ಒಂದು ಪೇಮೆಂಟ್ನ ಕಟ್ಬೋದು ಸ್ನೇಹಿತರೆ, ಸರಿನಾ. ಮತ್ತು ಆಫ್ಲೈನಲ್ಲಿ ಯಾವುದೇ ರೀತಿಯಾಗಿ ಫೀಸ್ನ ಕಟ್ಟಲಿಕ್ಕಾಗಲ್ಲ, ಆನ್ಲೈನಲ್ಲೇ ನೀವು ಕಟ್ಟಬೇಕಾಗುತ್ತೆ. ಇಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಸಂಪೂರ್ಣವಾದ ಮಾಹಿತಿಗಳಿಗಾಗಿ RRCS ಆರ್ ಇಂಡಿಕೇಟೆಡ್ ಬಿಲೋ. ನೋಡಿ, RRC ಸೆಂಟ್ರಲ್ ರೈಲ್ವೆ, ವೆಸ್ಟರ್ನ್ ರೈಲ್ವೆ, ಸೆಂಟ್ರಲ್ ರೈಲ್ವೆ, ಕೋಸ್ಟ್ ರೈಲ್ವೆ, ನಾರ್ತರ್ನ್ ರೈಲ್ವೆ, ಇಷ್ಟು ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ಆ ಒಂದು ವೆಬ್ಸೈಟ್ಗಳಿಗೆ ಹೋಗಿ ನೀವು ಸಂಪೂರ್ಣವಾದ ಮಾಹಿತಿಗಳನ್ನು ತಿಳ್ಕೊಬೋದು ಸ್ನೇಹಿತರೆ, ಸರಿನಾ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ, ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ, ಸರಿನಾ. ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ. ಆಸಕ್ತಿ ಉಳ್ಳವರು, ಒಳ್ಳೆಯ ಒಂದು ಸುವರ್ಣಾವಕಾಶ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ ಅನ್ನೋರಿಗೆ. ಇದೊಂದು ನೋಡಿ ಫಾರ್ಮೆಟ್ ಆಗಿರುತ್ತೆ, ಇದೊಂದು ಫಾರ್ಮೆಟ್ನ ಫಿಲ್ ಮಾಡಬೇಕಾಗುತ್ತೆ ನೀವು. ಇದು ಫಾರ್ಮೆಟು OBC ಅವರಿಗೆ, OBC NCL ಕ್ಯಾಂಡಿಡೇಟ್ಸ್ ಅವರಿಗೆ ಒಂದು ಫಾರ್ಮೆಟ್. ಇಂಥವೆಲ್ಲ ಫಾರ್ಮೆಟ್ಗಳಿರುತ್ತೆ, ಅವೆಲ್ಲ ಫಿಲ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ರೈಲ್ವೆ ಗ್ರೂಪ್ ಡಿಯಲ್ಲಿ ಕರೆದಿರ್ತಕ್ಕಂಥ 22,000 ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಇಷ್ಟವಾದನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ, ಬರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾವು ಆಗ್ತಕ್ಕಂಥ ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಹೋಗುತ್ತೆ ಸ್ನೇಹಿತರೆ, ಸರಿನಾ. ಸಿಗ್ತೀನಿ ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋ ತಗೊಂಡು. ಅಲ್ಲಿವರೆಗೂ ಬಾಯ್.